ಹಲೋ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶ್ವಿನಿ ಚಂದ್ರ. ನನ್ನ ಕ್ವಾಲಿಫಿಕೇಶನ್ MA ಜರ್ನಲಿಸಮ್ ಅಂಡ್ ಮಾಸ್ ಕಮ್ಯುನಿಕೇಶನ್, ಅದೇ ರೀತಿ KSET ಕೂಡ ಕಂಪ್ಲೀಟ್ ಆಗಿರುವಂತದ್ದು. ಸ್ಟೂಡೆಂಟ್ಸ್, ಇವತ್ತು ನಾವು ಡಿಸ್ಕಸ್ ಮಾಡಲಿಕ್ಕೆ ಹೊರಟಿರುವಂತಹ ವಿಷಯ ಇಂಟ್ರಡಕ್ಷನ್ ಟು ಡಿಜಿಟಲ್ ಮೀಡಿಯಾ. ಈ ಒಂದು ಪೇಪರ್ ಇರುವಂತದ್ದು BA 6th ಸೆಮ್ ಜರ್ನಲಿಸಮ್ ಸಬ್ಜೆಕ್ಟ್ಗೆ, ಮ್ಯಾಂಗ್ಳೂರ್ ಯೂನಿವರ್ಸಿಟಿಯ BA 6th ಸೆಮ್ ಜರ್ನಲಿಸಮ್ ಸಬ್ಜೆಕ್ಟ್ಗೆ ಇರುವಂತಹ ಒಂದು ಪೇಪರ್, ದಟ್ ಇಸ್ ಇಂಟ್ರಡಕ್ಷನ್ ಟು ಡಿಜಿಟಲ್ ಮೀಡಿಯಾ. ಸೊ ನನ್ನ ಈ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ಕನ್ನಡದಲ್ಲಿ ಇರ್ತದೆ. ಆದ್ರೆ ನಾನಿಲ್ಲಿ ಯೂಸ್ ಮಾಡಿರುವಂತಹ PPTsಗಳು ಇಂಗ್ಲಿಷ್ ಟೆಕ್ಸ್ಟ್ ಅನ್ನ ಬಳಸಿರುವಂತದ್ದು. ಸೊ ಇದ್ರ ಯೂನಿಟ್ 1 ಪಾರ್ಟ್ ಅನ್ನ ನಾವು ನೋಡೋದಾದ್ರೆ, ಯೂನಿಟ್ 1 ಅಲ್ಲಿ ಇಂಟ್ರಡಕ್ಷನ್ ಟು ಡಿಜಿಟಲ್ ಮೀಡಿಯಾ ಅಂತ ಹೇಳುವಂತದ್ದಿದೆ. ಅಂದ್ರೆ ಡಿಜಿಟಲ್ ಮಾಧ್ಯಮದ ಒಂದು ಪರಿಚಯ, ಅದೇ ರೀತಿ ಕಾನ್ಸೆಪ್ಟ್ಸ್ ಅಂಡ್ ಡೆಫಿನೇಷನ್ಸ್ ಆಫ್ ಡಿಜಿಟಲ್ ಮಾಧ್ಯಮದ ವಿಷಯ ಮತ್ತು ಅದರ ವ್ಯಾಖ್ಯಾನಗಳು, ಹಿಸ್ಟ್ರಿ, ಎವಲ್ಯೂಷನ್ ಅಂಡ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಇದರ ಉಗಮ ಮತ್ತು ಬೆಳವಣಿಗೆ, ಅದೇ ರೀತಿ ನೇಚರ್ ಅಂಡ್ ಸ್ಕೋಪ್ ಆಫ್ ಡಿಜಿಟಲ್ ಮೀಡಿಯಾ, ಸ್ವರೂಪಗಳು ಮತ್ತು ವ್ಯಾಪ್ತಿ, ಡಿಜಿಟಲ್ ಮಾಧ್ಯಮದ ಸ್ವರೂಪಗಳು ಮತ್ತು ವ್ಯಾಪ್ತಿ, ಅದೇ ರೀತಿ ಗುಣಲಕ್ಷಣಗಳು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡಿಜಿಟಲ್ ಮೀಡಿಯಾ. ನಂತರ ಇರುವಂತದ್ದು ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್, ಉಪಯೋಗಗಳು ಮತ್ತು ದುರುಪಯೋಗಗಳು ಯಾವ್ಯಾವುದು ಅಂತ ಹೇಳುವಂಥದ್ದನ್ನ ನಾವು ನೋಡ್ತೇವೆ. ಅದೇ ರೀತಿ ಟ್ರೆಂಡ್ಸ್ ಇನ್ ಡಿಜಿಟಲ್ ಮೀಡಿಯಾದಲ್ಲಿ ಪ್ರಸ್ತುತ ಬಳಕೆಯಲ್ಲಿರುವಂತಹ ಟ್ರೆಂಡ್ಸ್ ಗಳು ಯಾವ್ಯಾವುದು ಅಂತ ಹೇಳುವಂಥದ್ದು ಯೂನಿಟ್ 1 ನಲ್ಲಿ ಬರುತ್ತೆ. ಸೊ ಡಿಜಿಟಲ್ ಮೀಡಿಯಾ ಅಂತ ಹೇಳಿದ್ರೆ ಏನು ಅಂತ ಹೇಳುವಂಥದ್ದನ್ನ ನಾವು ಮೊದಲಿಗೆ ತಿಳ್ಕೊಳ್ಳೋಣ. ಡಿಜಿಟಲ್ ಮೀಡಿಯಾ ಇಸ್ ಅನ್ ಎನಿ ಫಾರ್ಮ್ ಆಫ್ ಮೀಡಿಯಾ ಕಾಂಟೆಂಟ್, ಮಾಧ್ಯಮದ ಯಾವುದೇ ರೀತಿಯಾದಂತಹ ಒಂದು ವಿಷಯ ಆಗಿರ್ತದೆ. ವಿಚ್ ಇಸ್ ಟು ಕ್ರಿಯೇಟೆಡ್, ಸ್ಟೋರ್ಡ್ ಅಂಡ್ ಡಿಸ್ಟ್ರಿಬ್ಯೂಟೆಡ್. ಯಾವುದೇ ಒಂದು ಕಾಂಟೆಂಟ್ ಕ್ರಿಯೇಟ್ ಆಗುವಂಥದ್ದು, ಸೃಷ್ಟಿಯಾಗಿರುವಂಥದ್ದು, ಅದೇ ರೀತಿ ಸಂಗ್ರಹಣೆ ಆಗಿರುವಂಥದ್ದು, ಸ್ಟೋರ್ ಆಗಿರುವಂಥದ್ದು, ಅದೇ ರೀತಿ ಡಿಸ್ಟ್ರಿಬ್ಯೂಟ್ ಅಂತ ಹೇಳಿದ್ರೆ ಒಂದು ಮಾಹಿತಿಯ ಒಂದು ಹಂಚುವಿಕೆ ಆಗಿರ್ಬೋದು. ಅಲ್ಲಿ ಯಾವುದೇ ವಿಷಯವನ್ನ ಕ್ರಿಯೇಟ್ ಮಾಡೋದಾಗಿರ್ಲಿ, ಸ್ಟೋರ್ ಮಾಡೋದಾಗಿರ್ಲಿ ಅಥವಾ ಡಿಸ್ಟ್ರಿಬ್ಯೂಟ್ ಮಾಡೋದಾಗಿರ್ಲಿ, ಅದು ಡಿಜಿಟಲ್ ಟೆಕ್ನಾಲಜಿಯ ಮೂಲಕ, ಡಿಜಿಟಲ್ ತಾಂತ್ರಿಕತೆಯ ಮೂಲಕ ಆಗುವಂತಹ ಒಂದು ಪ್ರಕ್ರಿಯೆ ಅಂತಾನೆ ಹೇಳ್ಬೋದು. ಈಗ ನಾವೊಂದು ನ್ಯೂಸ್ ಪೇಪರ್ ಅಲ್ಲಿ ನ್ಯೂಸ್ ಅನ್ನ ನೋಡ್ತೇವೆ. ಒಂದು ನ್ಯೂಸ್ ಪೇಪರ್ ಅಲ್ಲಿ ನ್ಯೂಸ್ ಅನ್ನ ಕ್ರಿಯೇಟ್ ಮಾಡಿರ್ತಾರೆ, ಸ್ಟೋರ್ ಆಗಿರ್ತದೆ, ಅದೇ ರೀತಿ ಅದನ್ನ ಡಿಸ್ಟ್ರಿಬ್ಯೂಟ್ ಅನ್ನ ಮಾಡ್ತಾರೆ. ಇಲ್ಲಿಯೂ ಕೂಡ ಹಾಗೆ ಒಂದು ಕಾಂಟೆಂಟ್ ಅನ್ನ ಕ್ರಿಯೇಟ್ ಮಾಡುವಂತದ್ದು. ಓಕೆ, ಫಾರ್ ಎಕ್ಸಾಂಪಲ್, ಈಗ ನಮ್ಗೆ ಗೊತ್ತಿಲ್ಲದ ರೀತಿಯಲ್ಲಿ ನಾವು ಡಿಜಿಟಲ್ ಟೆಕ್ನಾಲಜಿಯನ್ನ ಯೂಸ್ ಮಾಡ್ತೇವೆ. ಈಗ ಒಂದು ನ್ಯೂಸ್ ಅನ್ನ ಓದ್ಬೇಕು ಅಂತ ಹೇಳಿ ಆದ್ರೆ ಬೇಸಿಕಲಿ ನಮ್ಮ ಕಾಲದಲ್ಲಿ ನಾವು ಅಥವಾ ಒಂದು ಅಸೈನ್ಮೆಂಟ್ ಅನ್ನ ಟೀಚರ್ಸ್ ಕೊಟ್ಟಿರ್ತಾರೆ ಅಂತ ಹೇಳುವಾಗ ನಾವ್ ಏನ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ನಾವೊಂದು ಸ್ಕೂಲಿಗೆ ಹೋಗ್ತಾ ಇದ್ವಿ ಅಥವಾ ಸ್ಕೂಲ್ ಇದು ಅಥವಾ ಕಾಲೇಜಿಗೆ ಹೋಗಿ ಅಲ್ಲಿ ಲೈಬ್ರರಿಯಲ್ಲಿ ಇರುವಂತಹ ನ್ಯೂಸ್ ಪೇಪರ್ಸ್ ಗಳನ್ನ ಕಲೆಕ್ಟ್ ಮಾಡುವಂತದ್ದಾಗಿರ್ಬೋದು, ಬುಕ್ಸ್ ಗಳನ್ನ ಸರ್ಚ್ ಮಾಡೋದಾಗಿರ್ಬೋದು. ಸೊ ಮ್ಯಾನ್ಯುವಲಿ ನಾವು ಅಲ್ಲಿ ಹೋಗಿ ಕಾಂಟೆಂಟ್ ಅನ್ನ ಬರ್ಕೊಂಡು ಮತ್ತೆ ನಮ್ಗೆ ಬೇಕಾದ ಸ್ಟೈಲ್ ಅಲ್ಲಿ ನಾವು ಅದನ್ನ ರೀಶೇಪ್ ಕೊಟ್ಟು ನಮ್ಮ ಒಂದು ರೈಟಪ್ಸ್ ಅನ್ನ ಅಥವಾ ಆರ್ಟಿಕಲ್ಸ್ ಗಳನ್ನ ಅಥವಾ ನಮ್ಮ ಒಂದು ಅಸೈನ್ಮೆಂಟ್ಸ್ ಗಳನ್ನ ಮಾಡ್ತಾ ಇದ್ವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹೇಗಾಗಿದೆ, ಡಿಜಿಟಲ್ ಟೆಕ್ನಾಲಜಿ ನಮ್ಮ ಬೆರಳ ತುದಿಯಲ್ಲೇ ಇದೆ. ಸೊ ನಾವು ಡೈರೆಕ್ಟ್ ಆಗಿ ನಮಗೆ ಕೊಟ್ಟಿರುವಂತಹ ಟಾಪಿಕ್ ಅನ್ನ ಚಾಟ್ GPT ಗೆ ಹಾಕ್ತೇವೆ, ಅಲ್ಲಿಂದನೇ ಕಾಂಟೆಂಟ್ ಅನ್ನ ಕ್ರಿಯೇಟ್ ಮಾಡಿ ಕೊಡ್ತದೆ, ಅದನ್ನೇ ನಾವು ಬರಿತಾ ಇದ್ದೇವೆ. ಓಕೆ, ಸೊ ಅಪಾರ್ಟ್ ಫ್ರಮ್ ದಿಸ್, ನಾನು ಈಗ ಈ ಒಂದು ಕ್ರಿಯೇಟ್, ಸ್ಟೋರ್ಡ್ ಅಂಡ್ ಡಿಸ್ಟ್ರಿಬ್ಯೂಷನ್ ವಿಷಯದ ಬಗ್ಗೆ ಮಾತಾಡುದು ಅಂತ ಹೇಳಿ ಆದ್ರೆ, ಮೊಬೈಲ್ ಫೋನ್ ಅಲ್ಲಿ ಎಲ್ಲರ ಹತ್ರ ಕೂಡ ಡ್ರೈವ್ ಇರ್ತದೆ ಅಲ್ವಾ? ಸೊ ಡ್ರೈವ್ ಅಲ್ಲಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಒಂದು ಫೋಲ್ಡರ್ ಅನ್ನ ಕ್ರಿಯೇಟ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಈಗ ನಾನು ನನ್ನ ಡ್ರೈವ್ ಅಲ್ಲಿ ನೋಡೋದಾದ್ರೆ, ನಾನೊಂದು ಡಾಕ್ಯುಮೆಂಟ್ ಅಂತ ಹೇಳುವಂತ ಒಂದು ಡ್ರೈವ್ ಅನ್ನ ಕ್ರಿಯೇಟ್ ಮಾಡಿದ್ದೇನೆ. ಈ ಡ್ರೈವಿನ ಒಳಗಡೆ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ, ನನ್ನ ಒಂದು ಡಾಕ್ಯುಮೆಂಟ್ಸ್ ಅನ್ನ ಸ್ಟೋರ್ ಮಾಡಿ ಇಟ್ಟಿರ್ತಾನೆ. ಓಕೆ, ಫಾರ್ ಎಕ್ಸಾಂಪಲ್ SSLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, PUC ಆಗಿರ್ಬೋದು, ಡಿಗ್ರಿದಾಗಿರ್ಬೋದು, ಅದಕ್ಕೆ ಒಂದೊಂದು ಫೈಲ್ಸ್ಗೆ ಒಂದೊಂದು ನೇಮ್ ಅನ್ನ ಕೊಡುವಂಥದ್ದು, ಆಧಾರ್ ಆಗಿರ್ಬೋದು, ಲೈಸೆನ್ಸ್ ಆಗಿರ್ಬೋದು, ಪಾಸ್ಪೋರ್ಟ್ಸ್ ಆಗಿರ್ಬೋದು. ಸೊ ಆ ತರ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಅನ್ನ ಒಂದು ಡಾಕ್ಯುಮೆಂಟ್ ಅಂತ ಹೇಳುವಂತ ಒಂದು ಫೋಲ್ಡರ್ ಅನ್ನ ಕ್ರಿಯೇಟ್ ಮಾಡಿ ಅದ್ರ ಒಳಗೆ ಸ್ಟೋರ್ ಮಾಡಿ ಇಡ್ತೇನೆ. ಸಡನ್ ಆಗಿ ಯಾರಾದ್ರೂ ಒಂದು ನಿನ್ನ ಆಧಾರ್ ಕಾರ್ಡ್ ಕಾಪಿ ಕಳಿಸು, ಇಮೇಲ್ ಮಾಡು ಅಥವಾ ವಾಟ್ಸ್ಆಪ್ ಅಲ್ಲಿ ಕಳಿಸು ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಏನ್ ಇದ್ರಲ್ಲಿ ಸ್ಟೋರ್ ಆಗಿರ್ತದಲ್ಲ, ಸೊ ಅಲ್ಲಿಂದ ನಾನು ಅದನ್ನ ಶೇರ್ ಮಾಡ್ತೇನೆ. ಓಕೆ, ಸೊ ಇಲ್ಲಿಗೆ ನಮ್ಗೆ ಏನ್ ಬೇಕು ಅಂತ ಹೇಳಿದ್ರೆ, ಡಿಜಿಟಲ್ ಟೆಕ್ನಾಲಜಿ ಯೂಸ್ ಅನ್ನ ಮಾಡಿಕೊಂಡು ನಾವು ಡಿಜಿಟಲ್ ಟೆಕ್ನಾಲಜಿಯನ್ನ ಬಳಕೆಯನ್ನ ಮಾಡಿ ನಾವು ಈ ಒಂದು ಪ್ರಾಸೆಸ್ ಅನ್ನ ಮಾಡುವಂತದ್ದು, ಪ್ರಕ್ರಿಯೆಯನ್ನ ಮಾಡುವಂತದ್ದು. ಓಕೆ, ಸೊ ಟ್ರೆಡಿಷನಲ್ ಮೀಡಿಯಾ ನಾವು ಇದರ ಮುಂಚೆ ನಾವು ಕಲ್ತಿರುವಂತದ್ದು ಅಲ್ವಾ, ಮೊದಲಿನ ಸೆಮ್ಗಳಲ್ಲಿ. ಓಕೆ, ಸೊ ಟ್ರೆಡಿಷನಲ್ ಮೀಡಿಯಾದಲ್ಲಿ ನಮಗೆ ಪ್ರಿಂಟ್ ಮೀಡಿಯಾ ಇದೆ, ರೇಡಿಯೋ ಇದೆ, ಟೆಲಿವಿಷನ್ ಇದೆ. ಅದೇ ರೀತಿ ನಾವು ಎರಡು ರೀತಿಯಲ್ಲಿ ಮೀಡಿಯಾವನ್ನ ವರ್ಗೀಕರಣ ಮಾಡಬಹುದು. ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಟ್ರೆಡಿಷನಲ್ ಮೀಡಿಯಾ ಅಂದ್ರೆ ಆಧುನಿಕ ಮಾಧ್ಯಮಗಳು, ಮತ್ತು ಇನ್ನೊಂದು ಟ್ರೆಡಿಷನಲ್ ಮೀಡಿಯಾ ಅಂತ ಹೇಳಿ ಸಾಂಪ್ರದಾಯಿಕ ಮಾಧ್ಯಮಗಳು ಅಥವಾ ಆಧುನಿಕ ಮಾಧ್ಯಮಗಳು ಅಂತ ಹೇಳಿ. ಟ್ರೆಡಿಷನಲ್ ಮೀಡಿಯಾ ಆರ್ ಮಾಡರ್ನ್ ಮೀಡಿಯಾ ಅಥವಾ ಓಲ್ಡ್ ಮೀಡಿಯಾ ಅಂಡ್ ನ್ಯೂ ಮೀಡಿಯಾ, ಹಳೆ ಮಾಧ್ಯಮಗಳು, ನವ ಮಾಧ್ಯಮಗಳು. ಓಕೆ, ಸೊ ಟ್ರೆಡಿಷನಲ್ ಮೀಡಿಯಾದಲ್ಲಿ ಯಾವ್ಯಾವುದು ಬರ್ತದೆ ಅಥವಾ ಓಲ್ಡ್ ಮೀಡಿಯಾದಲ್ಲಿ ಅಥವಾ
ಸಾಂಪ್ರದಾಯಿಕ ಮಾಧ್ಯಮ ಅಥವಾ ಹಳೆ ಮಾಧ್ಯಮದಲ್ಲಿ ಯಾವ್ಯಾವ್ದು ಬರ್ತದೆ ಅಂತ ಹೇಳಿದ್ರೆ ಪ್ರಿಂಟ್, ರೇಡಿಯೋ, ಟೆಲಿವಿಷನ್. ಓಕೆ, ಸೊ ನ್ಯೂ ಮೀಡಿಯಾ ಅಥವಾ ಮಾಡರ್ನ್ ನವ ಮಾಧ್ಯಮಗಳು ಅಥವಾ ಆಧುನಿಕ ಮಾಧ್ಯಮದಲ್ಲಿ ಯಾವ್ದು ಬರ್ತದೆ, ಹೊಸ ಯುಗದ್ದು ಈ ಡಿಜಿಟಲ್ ಮೀಡಿಯಾಗಳು ಕೂಡ ಹೊಸ ಕಾಲಘಟ್ಟದಲ್ಲಿ ಬರುವಂತದ್ದು ಅಂತ ಹೇಳ್ಬೋದು, ನಾವು ಕನ್ಸಿಡರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಮ್ಮ ಕಾಲದಲ್ಲಿ ನಾವು ನ್ಯೂಸ್ ಪೇಪರ್ಸ್ ಗಳಲ್ಲಿ ನ್ಯೂಸ್ ಅನ್ನ ಓದ್ತಾ ಇದ್ವಿ. ನಿಮ್ಮ ಕಾಲದಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ, ನಿಮ್ಮ ಹತ್ರ ಮೊಬೈಲ್ ಫೋನ್ಸ್ ಇದೆ, ಅಪ್ಲಿಕೇಶನ್ ನ ಮೂಲಕ ಅಥವಾ ಯೂಟ್ಯೂಬ್ ನ ಮೂಲಕ ಕಾಂಟೆಂಟ್ಸ್ ಗಳನ್ನ ನೋಡುವಂತದ್ದು. ಓಕೆ, ಸೊ ಅದೇ ತರ ಈಗ ಟ್ರೆಡಿಷನಲ್ ಮೀಡಿಯಾದಲ್ಲಿ ನಾನು ನಿಮಗೆ ಪಾಠ ಮಾಡ್ತಾ ಇದ್ದೇನೆ. ಓಕೆ, ಟ್ರೆಡಿಷನಲ್ ಮೀಡಿಯಾದಲ್ಲಿ ನಾನು ಕ್ಲಾಸ್ ರೂಮಿಗೆ ಬಂದು ನಿಮಗೆ ಪಾಠವನ್ನ ಮಾಡುವಂತದ್ದು. ಅದ್ರ ಬದಲಾಗಿ ಇಲ್ಲಿ ಯೂಟ್ಯೂಬ್ ಅಲ್ಲಿ ನೀವು ನೋಡಿ ಪಾಠವನ್ನ ಕೇಳ್ತಾ ಇದ್ದೀರಾ. ಸೊ ಇದು ನ್ಯೂ ಮೀಡಿಯಾ ಅಥವಾ ಆಧುನಿಕ ಮಾಧ್ಯಮ ಅಂತ ನಾವೇನು ಕರಿತೇವೆ. ಓಕೆ, ಸೊ ಟ್ರೆಡಿಷನಲ್ ಮೀಡಿಯಾ ಯಾವ ರೀತಿ, ಡಿಜಿಟಲ್ ಮಾಧ್ಯಮ ಯಾವ ರೀತಿ ಕಾರ್ಯನಿರ್ವಹಿಸ್ತದೆ, ಹೌ ಡಸ್ ಇಟ್ ಆಪರೇಟ್, ಯಾವ ರೀತಿ ಕಾರ್ಯನಿರ್ವಹಿಸ್ತದೆ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ಡಿವೈಸಸ್ ಬೇಕಾಗ್ತದೆ, ಅದ್ರ ಜೊತೆಗೆ ಇಂಟರ್ನೆಟ್ ಬೇಕಾಗ್ತದೆ. ಹೌದು, ಎಲೆಕ್ಟ್ರಾನಿಕ್ ಡಿವೈಸಸ್ ಅಂತ ಹೇಳಿದ್ರೆ ಈಗ ನಾನು ಇಲ್ಲಿ ಪಾಠ ಮಾಡ್ತಾ ಇದ್ದೇನೆ, ನಾನು ಲ್ಯಾಪ್ಟಾಪ್ ಅನ್ನ ಯೂಸ್ ಮಾಡಿದ್ದೇನೆ. ಲ್ಯಾಪ್ಟಾಪಿಗೆ ಚಾರ್ಜ್ ಮಾಡ್ಬೇಕಾದ್ರೆ ಎಲೆಕ್ಟ್ರಾನಿಕ್ ಬೇಕಾಗ್ತದೆ. ಅದೇ ರೀತಿ ನಾನು ಇದನ್ನ ಕಾಂಟೆಂಟ್ ಅನ್ನ ಶೇರ್ ಮಾಡಬೇಕು ಡಿಜಿಟಲ್ ಟೆಕ್ನಾಲಜಿಯ ಮೂಲಕ. ಏನು ನಾನು ವಿಡಿಯೋ ರೆಕಾರ್ಡ್ ಮಾಡಿರ್ತೇನಲ್ಲ, ಅದನ್ನು ಯೂಟ್ಯೂಬ್ಗೆ ಹಾಕ್ಬೇಕಾದ್ರೆ ನಂತರ ಇಂಟರ್ನೆಟ್ ಉಂಟು. ಇತ್ತೀಚಿನ ದಿನಗಳಲ್ಲಿ ಇಂಟರ್ನೆಟ್ ಇಸ್ ಎವ್ರಿವೇರ್ ಅಲ್ವಾ, 5G ಅನ್ಲಿಮಿಟೆಡ್ ಇಂಟರ್ನೆಟ್ ನಮಗೆ ಸಿಗ್ತಾ ಇದೆ. ಅದ್ರ ಜೊತೆಗೆ ಇಲೆಕ್ಟ್ರಾನಿಕ್ ಡಿವೈಸಸ್ ಗಳು ಕೂಡ ನಮಗೆ ಸಿಗ್ತದೆ. ನಾನು ಲ್ಯಾಪ್ಟಾಪ್ ಇಲ್ಲದಿದ್ರೆ ನಾನು ಮೊಬೈಲ್ ಅಲ್ಲಿ ಕೂಡ ಒಂದಷ್ಟು ಸ್ಲೈಡ್ಸ್ ಗಳನ್ನ ಮಾಡಬಹುದು, ಅಥವಾ ಮೊಬೈಲ್ ಅಲ್ಲಿಯೂ ಕೂಡ ರೆಕಾರ್ಡ್ ಮಾಡಬಹುದು. ಬಿಕಾಸ್ ಮೊಬೈಲ್ ಫೋನ್ ಇಸ್ ಆಲ್ಸೋ ಅ ಮಲ್ಟಿಮೀಡಿಯಾ. ಮಲ್ಟಿಮೀಡಿಯಾ ಅಂತ ಹೇಳಿದ್ರೆ ವಿವಿಧ ಮಾಧ್ಯಮಗಳ ಅಥವಾ ಬಹು ಮಾಧ್ಯಮಗಳನ್ನು ಒಳಗೊಂಡಿರುವಂತದ್ದು. ಓಕೆ, ಅದ್ರಲ್ಲಿ ನಾವು ಫೋಟೋ ತೆಗಿಬಹುದು, ವಿಡಿಯೋ ತೆಗಿಬಹುದು, ಟೆಕ್ಸ್ಟ್ ಗಳನ್ನ ಹಾಕಬಹುದು, ಆಡಿಯೋವನ್ನ ರೆಕಾರ್ಡ್ ಮಾಡಬಹುದು, ಬೇರೆ ಬೇರೆ ರೀತಿಯಾದಂತಹ ಕಾರ್ಯವನ್ನ ಈ ಒಂದು ಸ್ಮಾರ್ಟ್ ಫೋನ್ಸ್ ಗಳು ಅಂದ್ರೆ ಮಲ್ಟಿಮೀಡಿಯಾ ಕಾರ್ಯವನ್ನ ನಿರ್ವಹಿಸ್ತದೆ ಅಂತ ಹೇಳ್ಬಹುದು. ಓಕೆ, ಆಮೇಲೆ ಈ ಒಂದು ಡಿಜಿಟಲ್ ಮೀಡಿಯಾ ಅಥವಾ ಡಿಜಿಟಲ್ ಟೆಕ್ನಾಲಜಿ ಮೂಲಕ ಏನಾಗ್ತದೆ ಅಂತ ಹೇಳಿದ್ರೆ ಇನ್ಸ್ಟೆಂಟ್ ಕಮ್ಯುನಿಕೇಶನ್ ಸಂವಹನ ಹೇಳುವಂತದ್ದು ಇನ್ಸ್ಟೆಂಟ್ ಆಗಿ, ಅಂದ್ರೆ ಇಮಿಡಿಯೇಟ್ ಆಗಿ, ರಪಕ್ಕ ಅಂತ ನಾವು ಹೇಳ್ತೇವಲ್ಲ, ರಪಕ್ಕ ನಾವು ಇನ್ಫಾರ್ಮೇಶನ್ ಅನ್ನ ಜನರಿಗೆ ಶೇರ್ ಮಾಡಬಹುದು, ಜನರೊಂದಿಗೆ ನಾವು ಮಾತಾಡಬಹುದು. ಓಕೆ, ಅದ್ರ ಜೊತೆಗೆ ಗ್ಲೋಬಲ್ ರೀಚ್ ಕೂಡ ಇದೆ. ಗ್ಲೋಬಲ್ ರೀಚ್ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ನಾವೊಂದು ಮಾಹಿತಿಯನ್ನ ಪ್ರಸರಿಸಬಹುದು ಅಂತ ಹೇಳುವಂತದ್ದು. ಓಕೆ, ಸೊ ಆಫ್ಲೈನ್ ಅಲ್ಲಿ ಹೇಗೆ ಆಗ್ತದೆ, ಅಥವಾ ಡಿಜಿಟಲ್ ಮೀಡಿಯಾ ಇಲ್ಲದಿದ್ರೆ ಆಫ್ಲೈನ್ ಮೀಡಿಯಾ ಅಥವಾ ಸಾಂಪ್ರದಾಯಿಕ ಸಂವಹನದಲ್ಲಿ ನಾನು ಕ್ಲಾಸ್ ರೂಮಿಗೆ ಬರಬೇಕು. ಕ್ಲಾಸ್ ರೂಮ್ ನಿಮ್ಮ ಪರ್ಟಿಕ್ಯುಲರ್ ಕಾಲೇಜಿಗೆ ನಾನು ಬರಬೇಕು. ಪರ್ಟಿಕ್ಯುಲರ್ ಕಾಲೇಜಿಗೆ ಬಂದು ಆ ಕ್ಲಾಸ್ ರೂಮಿನ ವಿದ್ಯಾರ್ಥಿಗಳ ಜೊತೆ ಮಾತ್ರ ನಾನು ಡಿಸ್ಕಷನ್ ಮಾಡುವಂತದ್ದು. ಆದ್ರೆ ಡಿಜಿಟಲ್ ಮೀಡಿಯಾದಲ್ಲಿ ಈಗ ನಾನು ಏನ್ ಪಾಠ ಮಾಡ್ತೇನೆ, ಐ ಆಮ್ ನಾಟ್ ಶ್ಯೂರ್ ಯಾರೆಲ್ಲ ನೋಡ್ತಾ ಇದ್ದಾರೆ ಇದನ್ನ. ಮಂಗಳೂರು ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಗಳು ಕೂಡ ನೋಡಬಹುದು, ಅಥವಾ ಬೇರೆ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಗಳು ಕೂಡ ಇದನ್ನ ನೋಡಬಹುದು ಅಂತ ಹೇಳುವಂತದ್ದು. ಓಕೆ, ಸೊ ನೆಕ್ಸ್ಟ್ ಗೆ ಬರುವಂತದ್ದು ಡಿಜಿಟಲ್ ಮೀಡಿಯಾ ಇನ್ಕ್ಲೂಡ್ಸ್. ಡಿಜಿಟಲ್ ಮಾಧ್ಯಮ ಏನೇನನ್ನ ಒಳಗೊಂಡಿದೆ ಅಂತ ಹೇಳುವಂತದ್ದು. ಡಿಜಿಟಲ್ ಮಾಧ್ಯಮಗಳು ಒಂದು ಟೆಕ್ಸ್ಟ್ ಅನ್ನ ಹೊಂದಿರ್ತದೆ, ಅಂದ್ರೆ ಒಂದು ಬರಹವನ್ನ ಹೊಂದಿರ್ತದೆ. ಓಕೆ, ಬೆಸ್ಟ್ ಎಕ್ಸಾಂಪಲ್ ನಾವು ಒಂದು ವಾಟ್ಸ್ಆಪ್ ಅನ್ನೇ ತಗೊಳ್ಳುವ. ಓಕೆ, ಸೊ ವಾಟ್ಸ್ಆಪ್ ಅಲ್ಲಿ ನಮಗೊಂದು ಟೆಕ್ಸ್ಟ್ ಕೂಡ ಇರ್ತದೆ, ಇಮೇಜ್ ಅನ್ನು ಕೂಡ ನಾವು ನೋಡ್ತೇವೆ, ಅದ್ರ ಜೊತೆಗೆ ನಾವು ಆಡಿಯೋವನ್ನು ಕೂಡ ಶೇರ್ ಮಾಡ್ತೇವೆ, ವಿಡಿಯೋವನ್ನು ಶೇರ್ ಮಾಡ್ತೇವೆ. ಇಂಟರ್ ಒಬ್ಬರನ್ನ ಒಬ್ಬರು ಮಾತನಾಡುವಂತಹ ಕಾಂಟೆಂಟ್ಸ್ ಗಳು. ಓಕೆ, ಸೊ ಯಾವ್ದು ನೀವೊಂದು ಮೆಸೇಜ್ ಅನ್ನ ಕಳಿಸಿರ್ತೀರ, ಅದಕ್ಕೆ ನಾನು ರಿಪ್ಲೈ ಅನ್ನ ಕೊಡುವಂತದ್ದು. ಓಕೆ, ಸೊ ಆ ತರದ್ದು. ಸೊ ಡಿಜಿಟಲ್ ಮೀಡಿಯಾ ಹೇಳುವಂತದ್ದು ಒಂದು ಬರವಣಿಗೆ, ಚಿತ್ರ, ಮತ್ತೆ ಆ ಶ್ರವ್ಯ ಮತ್ತು ವಿಡಿಯೋ, ಅದೇ ರೀತಿ ಪರಸ್ಪರ ಸಂವಹನದ ವಿಷಯಗಳನ್ನು ಕೂಡ ಇದು ಕೊಡ್ತದೆ. ಇಟ್ ಕ್ಯಾನ್ ಬಿ ಆಕ್ಸೆಸ್ಡ್ ಥ್ರೂ, ಯಾವುದರ ಮೂಲಕ ಅಂತ ಹೇಳಿದ್ರೆ ಒಂದಷ್ಟು ಡಿವೈಸ್ ಗಳ ಮೂಲಕ, ಒಂದಷ್ಟು ವಾಹಕಗಳ ಮೂಲಕ. ಸ್ಮಾರ್ಟ್ ಫೋನ್ಸ್ ಆಗಿರ್ಬೋದು, ಕಂಪ್ಯೂಟರ್ಸ್ ಗಳಾಗಿರ್ಬೋದು, ಟ್ಯಾಬ್ಲೆಟ್ಸ್ ಗಳಾಗಿರ್ಬೋದು, ಟ್ಯಾಬ್. ಓಕೆ, ಸ್ಮಾರ್ಟ್ ಟಿವಿ. ಓಕೆ, ನಮ್ಮ ಕಾಲದಲ್ಲಿ ನಮ್ಮ ಮನೆಯಲ್ಲಿ ಇದ್ದದ್ದು ಬರೀ ಟಿವಿ ಮಾತ್ರ, ಆದ್ರೆ ನಿಮ್ಮ ಕಾಲದಲ್ಲಿ ಈಗೆಲ್ಲವೂ ಕೂಡ ಸ್ಮಾರ್ಟ್ ಟಿವಿಗಳಿದೆ. ಇಂಟರ್ನೆಟ್ ಅನ್ನ ಕನೆಕ್ಟ್ ಮಾಡಬಹುದು, OTT ಪ್ಲಾಟ್ಫಾರ್ಮ್ಸ್ ಗಳನ್ನ ನೀವು OTT ಪ್ಲಾಟ್ಫಾರ್ಮ್ಸ್ ಅಲ್ಲಿ ಫಿಲ್ಮ್ಸ್ ಗಳನ್ನ ನೋಡಬಹುದು, ಅಥವಾ ನಾನು ಮಾಡುವಂತಹ ಪಾಠವನ್ನ ನೀವು ಟಿವಿಯಲ್ಲಿಯೂ ಕೂಡ ನೋಡಬಹುದು, ನಾಟ್ ಓನ್ಲಿ ಲ್ಯಾಪ್ಟಾಪ್ ಅವರ ಮೊಬೈಲ್ ಫೋನ್ಸ್ ಅಲ್ವಾ, ಆತರ. ಸೊ ನಮ್ಮಲ್ಲಿ ಪಾಪ್ಯುಲರ್ ಪ್ಲಾಟ್ಫಾರ್ಮ್ಸ್, ಪ್ರಸಿದ್ಧ ಪ್ಲಾಟ್ಫಾರ್ಮ್ಸ್ ಗಳಿವೆ. ಯಾವುದು ಡಿಜಿಟಲ್ ಮೀಡಿಯಾಕ್ಕೆ ಅನುಗುಣವಾಗಿರುವಂತದ್ದು. ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಎಕ್ಸ್ ಅನ್ನ ಮೊದಲು ಟ್ವಿಟರ್ ಅಂತ ಕರಿತಾ ಇದ್ರು. ಸೊ ದೀಸ್ ಆರ್ ದಿ ಪ್ರೈಮ್ ಎಕ್ಸಾಂಪಲ್ಸ್ ಆಫ್ ಹೌ ಡಿಜಿಟಲ್ ಮೀಡಿಯಾ ಇಸ್ ಕನ್ಸ್ಯೂಮ್ಡ್ ಅಂಡ್ ಶೇರ್ಡ್ ಎವ್ರಿ ಡೇ. ಓಕೆ, ಸೊ ಸಾಮಾನ್ಯವಾಗಿ ಇದರಿಂದ ನಾವು ಇದೆಲ್ಲ ಎಕ್ಸಾಂಪಲ್ಸ್ ಗಳನ್ನ ನಾವು ನೋಡ್ಬೋದು, ಯಾವ ರೀತಿ ಮಾಹಿತಿ ರವಾನೆ ಡಿಜಿಟಲ್ ಮೀಡಿಯಾದಿಂದ ಆಗ್ತದೆ ಅಂತ ಹೇಳುವಂತದ್ದು. ಓಕೆ, ಸೊ one of the defining feature of digital media is an interactivity. ಡಿಜಿಟಲ್ ಮಾಧ್ಯಮದ ಒಂದು ಪ್ರಮುಖ ಲಕ್ಷಣಗಳು ಯಾವುದು ಅಂತ ಹೇಳಿದ್ರೆ ಅದು ಇಂಟರ್ ಆಕ್ಟಿವಿಟಿ, ಒಬ್ಬರು ನಾವು ಮಾತನಾಡುವಂತದ್ದು ಅಂತ ಹೇಳಿ. ಸೊ ಯೂಸರ್ಸ್ ಆರ್ ನಾಟ್ ಜಸ್ಟ್ ಪ್ಯಾಸಿವ್ ಕನ್ಸ್ಯೂಮರ್ಸ್. ಇಲ್ಲಿ ಪ್ಯಾಸಿವ್ ಕನ್ಸ್ಯೂಮರ್ಸ್ ಅಂತ ಹೇಳಿದ್ರೆ ಒಬ್ರು ಮಾತ್ರ ಕೇಳುವಂತದ್ದಲ್ಲ. ಓಕೆ,
ಹೊರತಾಗಿ ಇಲ್ಲಿ ಆಕ್ಟಿವ್ ಪಾರ್ಟಿಸಿಪೆಂಟ್ಸ್ ಇದ್ದಾರೆ. ಆಕ್ಟಿವ್ ಅಂತ ಹೇಳಿದ್ರೆ ನಾನು ಮಾತಾಡ್ತೇನೆ, ನೀವು ಕೂಡ ನನಗೆ ರಿಪ್ಲೈ ಕೊಡ್ತೀರಾ. ಅದು ಕಾಮೆಂಟ್ ನ ಮೂಲಕ ಆಗಿರ್ಬೋದು, ಲೈಕಿಂಗ್ ನ ಮೂಲಕ ಆಗಿರ್ಬೋದು, ಅಥವಾ ವಿಡಿಯೋವನ್ನ ಸ್ಪ್ಲಿಟ್ ಮಾಡಿ ನೀವು ಕೂಡ ಶೇರ್ ಮಾಡುವಂತ ಮೂಲಕ ಆಗಿರ್ಬೋದು. ಸೊ ಹೂ ಕ್ಯಾನ್ ಕ್ರಿಯೇಟ್, ಎನಿಬಡಿ ಕ್ಯಾನ್ ಕ್ರಿಯೇಟ್. ನಾನೀಗ ಕಾಂಟೆಂಟ್ ಅನ್ನ ಕೊಟ್ಟಿರ್ತೇನೆ, ಅದಕ್ಕೆ ರಿಪ್ಲೈ ಆಗಿ ನೀವು ಅದನ್ನ ಕ್ರಿಯೇಟ್ ಮಾಡಬಹುದು, ಶೇರ್ ಮಾಡಬಹುದು, ಕಾಮೆಂಟ್ ಹಾಕ್ಬೋದು. ಅದೇ ರೀತಿ ಎಂಗೇಜಿಂಗ್ ವಿತ್ ಕಾಂಟೆಂಟ್ ಇನ್ ಅ ರಿಯಲ್ ಟೈಮ್, ಇಮಿಡಿಯೇಟ್ ಆಗಿ ನೀವು ರೆಸ್ಪಾನ್ಸ್ ಅನ್ನ ಕೊಡ್ಬೋದು. ಸೊ ದಿಸ್ ಹ್ಯಾಸ್ ಟ್ರಾನ್ಸ್ಫಾರ್ಮ್ ದ ಕಮ್ಯುನಿಕೇಶನ್ ಫ್ರಮ್ ಒನ್ ವೇ ಪ್ರಾಸೆಸ್ ಟು ಅ ಟೂ ವೇ ಆರ್ ಮಲ್ಟಿ ವೇ ಇಂಟರಾಕ್ಷನ್. ಮೊದಲೇನಿತ್ತು ಅಂತ ಹೇಳಿದ್ರೆ ಕಮ್ಯುನಿಕೇಶನ್, ಸಾಮಾನ್ಯವಾಗಿ ನಾವು ಮಾಸ್ ಕಮ್ಯುನಿಕೇಶನ್ ಏನ್ ಹೇಳ್ತೇವೆ ಟ್ರೆಡಿಷನಲ್ ಮೀಡಿಯಾದಲ್ಲಿ, ಟಿವಿಯಲ್ಲಿ ಕಾಂಟೆಂಟ್ ಬರ್ತದೆ, ನಾವು ಅದನ್ನ ಸ್ವೀಕಾರ ಮಾಡ್ತೇವೆ. ಆದ್ರೆ ಈಗ ಹಾಗೆ ಅಲ್ಲ. ಆಗ ಒನ್ ವೇ ಆಫ್ ಕಮ್ಯುನಿಕೇಶನ್, ಒಬ್ರು ಮಾತ್ರ ಮಾಹಿತಿಯನ್ನ ಕೊಡ್ತಾ ಇದ್ರು, ನಾವು ಅದನ್ನ ಕೇಳುವಂತದ್ದು ಅಂತ ಮಾತ್ರ. ಆದ್ರೆ ಈಗ ಹಾಗೆ ಅಲ್ಲ. ನಾನೀಗ ಪಾಠ ಮಾಡ್ತಾ ಇದ್ದೇನೆ, ನಾನು ಏನಾದ್ರು ತಪ್ಪು ಮಾಡಿದ್ನಾ, ನೀವು ಅದಕ್ಕೆ ಇಮಿಡಿಯೇಟ್ ಆಗಿ ಮೇಡಮ್ ನೀವು ಮಾಡಿರುವಂತ ತಪ್ಪು ಅಂತ ಹೇಳಿ ಹೈಲೈಟ್ ಆಗಿ ಕಮೆಂಟ್ ಅಲ್ಲಿ ಮಾಡಬಹುದು, ಅಥವಾ ನೀವು ಅದನ್ನ ಶೇರ್ ಮಾಡಬಹುದು ಒಬ್ಬರಿಂದ ಒಬ್ಬರಿಗೆ. ಓಕೆ, ಸೊ ಇದೇನಾಗಿದೆ ಅಂತ ಹೇಳಿದ್ರೆ ಟೂ ವೇ ಆಫ್, ದ್ವಿಮುಖ ಸಂವಹನ ಆಗಿ ಪರಿವರ್ತನೆಗೊಂಡಿದೆ ಕೂಡ ಯಾವುದು ಡಿಜಿಟಲ್ ಮಾಧ್ಯಮ. ಸೊ ಡಿಜಿಟಲ್ ಮೀಡಿಯಾ ಆಲ್ಸೋ ಆಫರ್ಸ್ ಅನ್ ಅಡ್ವಾಂಟೇಜ್ ಸಚ್ ಅಸ್ ಸ್ಪೀಡ್. ಓಕೆ, ಇದರ ಪ್ರಮುಖ ಅಡ್ವಾಂಟೇಜ್ ಏನು, ಅಥವಾ ಏನು ಇದರ ಪ್ರಮುಖ ಉಪಯೋಗಗಳು ಏನು ಅಂತ ಹೇಳಿದ್ರೆ, ಸಚ್ ಆಸ್ ಸ್ಪೀಡ್, ವೇಗವಾಗಿ ಮಾಹಿತಿಯ ರವಾನೆ ಆಗ್ತದೆ. ಆಕ್ಸೆಸಿಬಿಲಿಟಿ, ಎಲ್ರಿಗೂ ಕೂಡ ಇದು ಸುಲಭ ರೀತಿಯಲ್ಲಿ ಸಿಗ್ತದೆ. ಕಾಸ್ಟ್ ಎಫೆಕ್ಟಿವ್ನೆಸ್, ಪ್ರೈಸ್ ತುಂಬಾ ಕಡಿಮೆ ಇರ್ತದೆ, ವೆಚ್ಚ ತುಂಬಾ ತಗುಲುವುದಿಲ್ಲ ಇದಕ್ಕೆ. ಎನಿಹೌ ಈಗ ನಮ್ಮ ಹತ್ರ ಎಲ್ಲವೂ ಕೂಡ 5G ಅನ್ಲಿಮಿಟೆಡ್ ಇದೆ. ಯಾವ ಒಂದು ಹಳ್ಳಿಯ ಪ್ರದೇಶಕ್ಕೆ ಹೋದ್ರೂ ಕೂಡ ನಿಮ್ಗೆ ಅಲ್ಲಿ 5G ಅಥವಾ 4G ನೆಟ್ವರ್ಕ್ ಸಿಕ್ಕೇ ಸಿಗ್ತದೆ. ಓಕೆ, ಅಂಡ್ ಎಬಿಲಿಟಿ ಟು ರೀಚ್ ಟು ಅ ಗ್ಲೋಬಲ್ ಆಡಿಯನ್ಸ್. ಸೊ ರಾಷ್ಟ್ರ ವ್ಯಾಪ್ತಿ, ರಾಜ್ಯ ವ್ಯಾಪ್ತಿ ಅಲ್ಲ, ರಾಷ್ಟ್ರ ವ್ಯಾಪ್ತಿ ಅಲ್ಲ, ಅಂತಾರಾಷ್ಟ್ರೀಯ ವ್ಯಾಪ್ತಿಯಲ್ಲಿಯೂ ಕೂಡ ಮಾಹಿತಿಯ ರವಾನೆ ಅಥವಾ ಎಲ್ರಿಗೂ ಕೂಡ ಇದು ಸಿಗ್ತದೆ ಅಂತ ಹೇಳುವಂಥದ್ದು. ಇಟ್ ಪ್ಲೇಸ್ ಅ ಕ್ರೂಷಿಯಲ್ ರೋಲ್ ಇನ್ ಅ ವೇರಿಯಸ್ ಫೀಲ್ಡ್ಸ್ ಇನ್ಕ್ಲೂಡಿಂಗ್ ಇನ್ ಎಜುಕೇಶನ್. ಬೇರೆ ಬೇರೆ ಕ್ಷೇತ್ರದಲ್ಲಿಯೂ ಕೂಡ ಡಿಜಿಟಲ್ ಮಾಧ್ಯಮ ಅಂತ ಹೇಳುವಂಥದ್ದು ತನ್ನ ಒಂದು ವ್ಯಾಪ್ತಿಯನ್ನ ಪ್ರಸರಿಸಿದೆ. ಯಾವುದು ಅಂತ ಹೇಳಿದ್ರೆ ಎಜುಕೇಶನ್. ಓಕೆ, ಈಗ ನಾನು ಪಾಠ ಮಾಡ್ತಾ ಇದ್ದೇನೆ, ನಿಮ್ಗೆ ಕೇಳ್ಬೋದು ಎಜುಕೇಶನ್ ಆಗಿರ್ಬೋದು, ಜರ್ನಲಿಸಂ, ಒಂದು ಮಾಹಿತಿಯನ್ನ ಬ್ಲಾಗರ್ಸ್ ಗಳಾಗಿರ್ಬೋದು, ಅಥವಾ ಕಾಂಟೆಂಟ್ ಕ್ರಿಯೇಟರ್ಸ್ ಗಳಾಗಿರ್ಬೋದು, ಅಥವಾ ಒಂದಷ್ಟು ಜರ್ನಲಿಸ್ಟ್ ಗಳು ಮಾಹಿತಿಯನ್ನ ಕೊಡುವಂತದ್ದಾಗಿರ್ಬೋದು. ಎಂಟರ್ಟೈನ್ಮೆಂಟ್, ಒಂದಷ್ಟು ಹಾಡುಗಳನ್ನ ಡಿಜಿಟಲ್ ಮಾಧ್ಯಮದಲ್ಲಿ ರಿಲೀಸ್ ಮಾಡುವಂಥದ್ದು, ಯೂಟ್ಯೂಬ್ ಅಲ್ಲಿ ಆಲ್ಬಮ್ ಸಾಂಗ್ಸ್ ಆಗಿರ್ಬೋದು. OTT ಪ್ಲಾಟ್ಫಾರ್ಮ್ಸ್ ಅಂತ ನಾವೇನ್ ಕರಿತೀವಿ, ಅದ್ರಲ್ಲಿ ನಾವು ಫಿಲ್ಮ್ಸ್ ಗಳನ್ನು ಕೂಡ ನೋಡಬಹುದು. ಮಾರ್ಕೆಟಿಂಗ್, ಓಕೆ, ವ್ಯವಹಾರದಲ್ಲಿಯೂ ಕೂಡ ಇದು ಬೇಕಾಗ್ತದೆ ಅಂತ ಹೇಳಿ. ಅದೇ ರೀತಿ ಸೋಷಿಯಲ್ ಆಕ್ಟಿವಿಸಂ, ನಿಮಗೆ ಸೋಷಿಯಲ್ ಆಕ್ಟಿವಿಸಂ ಅಲ್ಲಿ ಹ್ಯಾಶ್ ಟ್ಯಾಗ್ ಬಳಕೆ ಮಾಡಿ ಅಲ್ಲಿ ಒಂದಷ್ಟು ಇದನ್ನ ಮಾಡ್ತಾರೆ, ಏನು ಒಂದಷ್ಟು ಪ್ರತಿಭಟನೆಗಳು, ಚಳವಳಿಗಳನ್ನ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಬೇಸಿಕಲಿ ನಮ್ಮ ಹತ್ರ ಮೀ ಟು ಕಾನ್ಸೆಪ್ಟ್ ಏನಿತ್ತು ಅದನ್ನ ಹಾಕುವಂಥದ್ದು, ಬಾಯ್ಕಟ್ XYZ ಪ್ರಾಡಕ್ಟ್ಸ್ ಗಳ ಬಗ್ಗೆ ಆಗಿರ್ಬೋದು. ಆ ತರ ಸೋಷಿಯಲ್ ಆಕ್ಟಿವಿಸಂ ಅನ್ನ ಡಿಜಿಟಲ್ ಮಾಧ್ಯಮದ ಮೂಲಕ ಮಾಡ್ತಾರೆ. ಫಾರ್ ಇನ್ಸ್ಟೆನ್ಸ್, ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಹ್ಯಾವ್ enabled the rise of digital journalism, e-learning and influencing marketing. Okay, so ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಗಳು ಏನ್ ಮಾಡಿದೆ ಅಂತ ಹೇಳಿದ್ರೆ, ಡಿಜಿಟಲ್ ಜರ್ನಲಿಸಂ, ನಾವೇನ್ ಹೇಳ್ತೇವೆ ಡಿಜಿಟಲ್ ಪತ್ರಿಕೋದ್ಯಮವನ್ನ ಹೆಚ್ಚಿಸ್ತಾ ಇದೆ. ಎಲ್ರೂ ಕೂಡ ಇಲ್ಲಿ ಪತ್ರಕರ್ತರಾಗ್ಬೋದು. ಸಿಟಿಸನ್ ಜರ್ನಲಿಸಂ, ನಾಗರಿಕ ಪತ್ರಿಕೋದ್ಯಮದ ಕಾನ್ಸೆಪ್ಟ್ಸ್ ಅನ್ನು ಕೂಡ ಯೂಸ್ ಮಾಡ್ತಾ ಇದೆ. ಓಕೆ, ಒಂದಷ್ಟು ಯೂಟ್ಯೂಬರ್ಸ್ ಗಳು ಕಾಂಟೆಂಟ್ ಅನ್ನು ಕ್ರಿಯೇಟ್ ಮಾಡ್ತಾ ಇವೆ. ಅವುಗಳು ಸರ್ಟಿಫೈಡ್ ಅಥವಾ ಏನು ಲೈಸೆನ್ಸ್ಡ್ ಮಾಧ್ಯಮಗಳಾಗಿರುವುದಿಲ್ಲ. ಅವರು ಕೂಡ ಅವರ ಕಂಟೆಂಟ್ ಗಳನ್ನ ಶೇರ್ ಮಾಡಬಹುದು. ಓಕೆ, ಸೊ ಇದ್ರಲ್ಲಿ ಯಾವುದೇ ರೀತಿಯ ತಪ್ಪಿರೋದಿಲ್ಲ, ಆಯ್ತಾ. ಅದ್ರ ಜೊತೆಗೆ ಇ ಲರ್ನಿಂಗ್, ನಾವು ಒಂದಷ್ಟು ಪಾಠಗಳನ್ನ ಕಲಿತೇವೆ ಇಂಟರ್ನೆಟ್ ಇಂದ ಅಥವಾ ಯೂಟ್ಯೂಬ್ ಇಂದ. ಈಗ ಫಾರ್ ಎಕ್ಸಾಂಪಲ್, ನನಗೆ ಒಂದು ವಿಡಿಯೋವನ್ನ ಹೇಗೆ ಅಪ್ಲೋಡ್ ಮಾಡ್ಲಿಕ್ಕೆ ಅಂತ ಹೇಳಿ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೆ, ಡೈರೆಕ್ಟ್ಲಿ ಐ ಕ್ಯಾನ್ ಗೋ ಟು ಅ ಯೂಟ್ಯೂಬ್, ಅಲ್ಲಿ ನಾನು ಸರ್ಚ್ ಮಾಡಬಹುದು ಹೌ ಟು ಅಪ್ಲೋಡ್ ಅ ವಿಡಿಯೋ ಟು ಅ ಯೂಟ್ಯೂಬ್ ಅಂತ ಹೇಳುವಂತದ್ದು. ಓಕೆ, ಸೊ ನನಗೆ ಏನಾದ್ರು ಡೌಟ್ಸ್ ಇದ್ರೆ ಯಾವುದೇ ರೀತಿಯ ವಿಷಯಗಳನ್ನ ನಾವು ಕಲಿಬಹುದು ಅಂತ ಹೇಳಿ. ಅದೇ ರೀತಿ ಇನ್ಫ್ಲೂಯೆನ್ಸಿಂಗ್ ಮಾರ್ಕೆಟ್ ಕೂಡ ಇದೆ. ಒಂದಷ್ಟು ಇನ್ಫ್ಲೂಯೆನ್ಸರ್ಸ್ ಗಳನ್ನ ನೋಡಿ ನಾವು ಒಂದಷ್ಟು ವಿಷಯಗಳನ್ನ ಕಲಿತೇವೆ. ಬ್ಲಾಗರ್ಸ್ ಗಳನ್ನ ನೋಡಿ, ಅವರು ಮಾಡುವಂತಹ ಸ್ಕಿನ್ ಕೇರ್ಸ್ ಗಳನ್ನ ನೋಡಿ, ಆ ತರ. So, however, digital media also present challenge such as digital communication ಇಂದ ಒಂದಷ್ಟು ಸವಾಲುಗಳು ಕೂಡ ಇದೆ, ಒಂದಷ್ಟು ದುರುಪಯೋಗಗಳು ಕೂಡ ಆಗ್ತಾ ಇರುವಂತದ್ದಿದೆ. ಸೊ ಮಿಸ್ಇನ್ಫಾರ್ಮೇಶನ್, ಮಾಹಿತಿಯ ಒಂದು ಆಚೆ ಈಚೆ ಆಗುವಂತ ಸಾಧ್ಯತೆಗಳಿವೆ. ಪ್ರೈವಸಿ ಕನ್ಸರ್ನ್ಸ್, ಇದ್ದ ಬದ್ದದನ್ನೆಲ್ಲ ಆನ್ಲೈನ್ ಅಲ್ಲಿ ಹಾಕ್ತಾರೆ, ಒಂದು ಪ್ರೈವಸಿ ಹೇಳುವಂತದ್ದು ಇಲ್ಲ. ಈಗ ಫಾರ್ ಎಕ್ಸಾಂಪಲ್, ನಾನೊಂದು ಹೀಗೆ ಜಸ್ಟ್ ಒಂದು ವ್ಲಾಗ್ ಮಾಡಿ ಹಾಕ್ತೇನೆ. ಓಕೆ, ನನ್ನ ಹಿಂದೆ ಯಾರೋ ಒಂದು ಹುಡುಗ ಹುಡುಗಿ ಲವರ್ಸ್ ಗಳಾಗಿರ್ಬೋದು, ಅವರದ್ದು ಕಾಂಟೆಂಟ್ ಕೂಡ ಹಾಕಿರ್ತೇನೆ ನಾನು. ಆದ್ರೆ ಅವರದೊಂದು ಪ್ರೈವಸಿಗೆ ಧಕ್ಕೆ ಮಾಡುವಂಥದ್ದು, ಅವರದೊಂದು ಖಾಸಗಿತನಕ್ಕೊಂದು ಧಕ್ಕೆ ಆಗುವಂಥದ್ದು. ಅದೇ ರೀತಿ ಸೈಬರ್ ಕ್ರೈಮ್ಗಳು ಕೂಡ ಹೆಚ್ಚಾಗ್ತಾ ಇವೆ. ಸೊ ಅದೇ ರೀತಿ ಡಿಜಿಟಲ್ ಅಡಿಕ್ಷನ್, ನಾವು ಕೂಡ ಓಕೆ, ಮೊದಲಿನ ಕಾಲದಲ್ಲಿ 10 ಗಂಟೆಗೆ ಮಲಗ್ತಾ ಇದ್ವಿ, 9 ಗಂಟೆಗೆ ಮಲಗ್ತಾ ಇದ್ವಿ. ಈಗ ನಾವು ಮಲಗುವಂತ ಟೈಮಿಂಗ್ಸ್ ಕೂಡ ಚೇಂಜ್ ಆಗ್ತಾ ಇದೆ. 11 ಗಂಟೆ, 12 ಗಂಟೆ, 1 ಗಂಟೆ, 2 ಗಂಟೆಗೆ ಮಲಗುವುದು ಕೂಡ ಉಂಟು, ರೀಲ್ಸ್ ಅನ್ನ ನೋಡಿ ನೋಡಿ ನೋಡಿ. ಓಕೆ, ಸೊ the rapid spread of universal information and misuse of a personal data are the major concerns of
ಟುಡೇಸ್ ಡಿಜಿಟಲ್ ಎನ್ವಿರಾನ್ಮೆಂಟ್. ಇವತ್ತಿನ ಒಂದು ಪ್ರಮುಖ ಸಮಸ್ಯೆ ಏನು ಅಂತ ಹೇಳಿದ್ರೆ, ವೇಗವಾಗಿ ಯಾವುದೇ ಒಂದು ಇನ್ಫಾರ್ಮೇಶನ್ ವೈರಲ್ ಆಗಿ ಹೋಗುವಂಥದ್ದು, ಅಥವಾ ಒಂದು ಪರ್ಸನಲ್ ಡೇಟಾ ಏನಿದೆ ಅದು ಒಂದು ಮಿಸ್‌ಯೂಸ್ ಆಗುವಂಥದ್ದು. ಇದೆಲ್ಲವೂ ಕೂಡ ಒಂದು ದೊಡ್ಡ ಪರಿಣಾಮ ಅಂತಾನೆ ಹೇಳಬಹುದು. ಸೊ ಕೊನೆಯದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಇನ್ ಅ ಕನ್ಕ್ಲೂಷನ್, ಡಿಜಿಟಲ್ ಮೀಡಿಯಾ ಹ್ಯಾಸ್ ರೆವಲ್ಯೂಷನೈಸ್ಡ್ ವೇ ಇನ್ಫಾರ್ಮೇಶನ್ ಇಸ್ ಕ್ರಿಯೇಟೆಡ್, ಡಿಸ್ಟ್ರಿಬ್ಯೂಟೆಡ್ ಅಂಡ್ ಕನ್ಸ್ಯೂಮ್ಡ್. ಇದು ಬೇಡ. ಎಸ್ ಸ್ಟೂಡೆಂಟ್ಸ್, ಇದು ಕಾನ್ಸೆಪ್ಟ್ ಆಫ್ ಡಿಜಿಟಲ್ ಮೀಡಿಯಾ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೊಂದು ವಿಡಿಯೋ ಜೊತೆ ನಿಮ್ ಜೊತೆ ಬರ್ತೇನೆ. ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿದ್ರೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.